ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ, ಶನಿವಾರ ಮಧ್ಯಾಹ್ನದಿಂದ ವ್ಲಾಗು. ಸಾಂಬಾರು ಮಾಡೋಣ ಅಂದ್ಕೊಂಡು ಸಾಂಬಾರು ಮಾಡಿಲ್ಲ. ಬೆಳಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ, ಕೆಲಸನೇ ಆಗೋಯ್ತು, ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೇಗ ಟೈಮ್ ಆಗೋಗ್ಬಿಟ್ಟಿದೆ. ಸಾಂಬಾರು ಮಾಡಬೇಕು. ಅದಕ್ಕೆ ಒಂಚೂರು ಮೂಲಂಗಿ ಸಾಂಬಾರು ಮಾಡಿಬಿಡೋಣ, ಚೆನ್ನಾಗಿರುತ್ತೆ. ಎರಡೊತ್ತಿಗೆ ರಾತ್ರಿಗೆ ಇವಾಗಲೇ ಆಗೋ ಥರ ಸ್ವಲ್ಪ ಮಾಡ್ಕೊತೀನಿ. ಸಾಕು ನೋಡಿ. ತೊಗರಿಬೇಳೆನ ಕೂವಕ್ಕೆ ಇಟ್ಬಿಡ್ತೀನಿ. ಸಪ್ರೇಟ್ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತೊಗರಿಬೇಳೆ ಸಪ್ರೇಟ್ ಮಾಡ್ಕೊಂಡು ಮೂಲಂಗಿ ಕುಯ್ಕೊಂಡಿರ್ತೀನಿ. ಮಾಮೂಲಿ ಕಾಯಿ ಮತ್ತು ಈರುಳ್ಳಿ ಎಲ್ಲ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೋದು ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು, ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು. ಮೂಲಂಗಿಗೆ ಬೇರೆದೆಲ್ಲ ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದು ಮೂಲಂಗಿ ಸ್ವಲ್ಪ ನೀರು ಬಿಡ್ಕೊಳತ್ತಾ. ಇನ್ನೇನಿದ್ರು ಕಾಳು ಹಾಕಿ ಮಾಡೋಕ್ಕೂ ಚೆನ್ನಾಗಿರಲ್ಲ, ಬೇಳೆನೇ ಚೆಂದ. ಅದಕ್ಕೆ ಒಂಚೂರು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಆಯಿಲು, ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಕೂಗ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿ. ಉಪ್ಪು ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಆಯಿಲ್ ಹಾಕ್ಕೊಳ್ಳಿ. ಇದು ನೆನ್ನೆ ಇದು ಮಾಡ್ಕೊಂಡಿದ್ದೆ, ಲೋಟಕ್ಕೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಹಾಕಬೇಕು ಬಾಟಲ್ಗೆ. ಅದು ಬಾಟಲ್ಗೆ ಹಾಕೋಕ್ಕೆ ಸೋಸಕ್ಕೆ ಇದಿಲ್ಲ. ಇದಕ್ಕೆ ಏನು ಮಾಡ್ತೀನಿ, ಲೋಟಕ್ಕೆ ಹಾಕ್ಕೊಂಡು ಇದರೊಳಗಿಂದ ನಿಧಾನ ಕುಯ್ತೀನಿ ಬಾಟಲ್ಗೆ. ಈ ಬಾಟಲ್ ಇದೆಯಲ್ಲ, ಇದು ಚೆನ್ನಾಗಿದೆ, ಮತ್ತು ನನಗೆ ಇಷ್ಟ ಆಯಿತು. ಕ್ವಾಲಿಟಿನೇ ಚೆನ್ನಾಗಿದೆ. ಈ ಥರದ್ದು ಯೂಸ್ ಮಾಡ್ಕೊಳ್ಳಿ. 1 ಲೀಟ್ರ್ ಇಡ್ಸುತ್ತೆ ನೋಡಿ. 1 ಲೀಟ್ರ್ ಇಡಿಸಿ ಒಂಚೂರು ಉಳ್ಕೊಳುತ್ತೆ ಅನ್ಕೊತೀನಿ. ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ಪರವಾಗಿಲ್ಲ, ಕಮ್ಮಿ ನೋಡಿ. ಇದನ್ನೇ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ವಾಶ್ ಮಾಡಿಟ್ಟಿದ್ದೀನಿ. ಅಯ್ಯೋ ನೀರಿದೆ ಇದ್ರೊಳಗಡೆ, ನೋಡೇ ಇಲ್ಲ. ಆ ಪೈಪು ತೊಳೆದಿಕ್ಕಿದ್ನಲ್ಲ, ಆ ಪೈಪ್ ಒಳಗೆ ನೀರಿದೆ, ಎಲ್ಲ ಖಾಲಿ ಆಯಿತು. ಇದು ಚೆನ್ನಾಗಿದೆ, ಚಪಾತಿಗೆಲ್ಲ ಚೆನ್ನಾಗಿದೆ. ಇದು ಗಾಜಿಂದು, ನನಗೆ ಗೊತ್ತಿಲ್ಲ, ಪ್ಲಾಸ್ಟಿಕ್ ಅಂದ್ಕೊಂಡೆ, ಗಾಜಿಂದು ಚೆನ್ನಾಗಿದೆ. ಇಲ್ಲಿ ಪ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಈ ಥರ ಪ್ರೆಸ್ ಮಾಡ್ಕೊಂಡು ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ, ಆಮ್ಲೆಟ್ಟಿಗಾಗಲಿ ಎಲ್ಲದಕ್ಕೂ. ಅದಕ್ಕೆ ಇಲ್ಲಿ ಇಟ್ಕೊಬಿಟ್ಟಿರ್ತೀನಿ ಅದು ಮೂರಕ್ಕೂ ಆಯಿಲ್ ಹಾಕಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಂಡು ಇವು ಕೂಗಿಸ್ಕೊತೀನಿ. ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅವಾಗ ನಾನು ಅಷ್ಟೊತ್ತಿಗೆ ಕಾಯೆಲ್ಲ ತುರಿದಿಟ್ಕೊಂಡಿದ್ದೀನಲ್ಲ, ಬೇಗ ಸಾಂಬಾರಾಗುತ್ತೆ. ಅದು ಕೂಗಿದ ತಕ್ಷಣ ಅದಕ್ಕೆ ಅನ್ನಕ್ಕೆ ಇಟ್ಬಿಡ್ತೀನಿ. ಇದು ಅಷ್ಟೇ ಡಿಮಾರ್ಟಲ್ಲಿ ತಗೊಂಡಿದ್ದೀನಿ, ಚೆನ್ನಾಗಿದೆ. ಮತ್ತು ಬಾಕ್ಸ್ಗಳು ಆನ್ಲೈನಲ್ಲಿ ಸಿಗಲಿಲ್ಲ ಈ ಥರದ್ದು. ಇದು ಡಿಮಾರ್ಟಲ್ಲೇ ಚೆನ್ನಾಗಿದ್ದಾವೆ. ಆನ್ಲೈನಲ್ಲಿ ಬೇರೆ ಥರ ಇತ್ತು, ಒಂಥರ ರೌಂಡಕ್ಕಿದ್ದು, ಮುಂದೆ ಮುಚ್ಚಕ್ಕೆ ಕ್ಯಾಪ್ ಚಿಕ್ಕದಿರ್ತದೆ. ಕೈ ಇಡ್ಸುತ್ತೆ ಏನೋ ಗೊತ್ತಿಲ್ಲ, ಇದು ಮಾತ್ರ ಇಡ್ಸುತ್ತೆ ನೋಡಿ. ಇದು ಬಾಯಿ ಅಗಲ ಇದೆ ನೋಡಿ, ಇಡ್ಸುತ್ತಿದ್ದು. ಅದು ನೋಡಿದೆ ನಾನು, ಅದಕ್ಕೆ ಇಷ್ಟ ಆಗಲಿ. ಇದು ಮಾತ್ರ ಇಷ್ಟ ಆಯಿತು. ಡಿಮಾರ್ಟಲ್ಲಿ ಚೆನ್ನಾಗಿತ್ತು, ತಗೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀನಿ ಗೊತ್ತಾ? 1 2 3 4 5 6 7 ತಗೊಂಡಿದ್ದೀನಿ. ಅದಕ್ಕಿಂತ ಚಿಕ್ಕದು ನೋಡಿದೆ, ಸಿಗಲೇ ಇಲ್ಲ. ಅದಕ್ಕೇ ಇನ್ನೊಂದ್ಸಲ ಯಾವಾಗ ತಗೊಂಡ್ರೆ ಆಗುತ್ತೆ ಅಂದ್ಕೊಂಡು ನಂದೆ. ಇವಾಗ ಖಾರ ರುಬ್ಕೊಂಡ್ಬಿಡ್ತೀನಿ. ವಿಸಿಲ್ ತೊಳೆದ್ಬಿಡ್ತೀನಿ. ಪಾತ್ರೆ ಕೆಳಗಡೆ ಹೋಗ್ಬಿಟ್ಟೈತೆ. ವಿಸಿಲ್ ಮಾತ್ರ ತೆಗಿಯೋಕ್ಕೆ ಹೋಗೋದಿಲ್ಲ. ತೆಗೆದ್ರೂ ನಾನು ಏನು ಮಾಡ್ತೀನಿ, ಎಲ್ಲಾರ ಕಾಣ ಥರ ಇಟ್ಬಿಟ್ಟಿರ್ತೀನಿ. ಅದು ಈ ಪಾತ್ರೆ ಒಳಗೆ ಹೋಗ್ಬಿಟ್ರೆ ಸಿಗೋದೇ ಇಲ್ಲ ಆಮೇಲೆ. ಈ ಕಡೆ ಖಾರ ರುಬ್ಕೊಂಡ್ಬಿಡ್ತೀನಿ. ಏನಿಲ್ಲ, ಒಂದೇ ಒಂದು ಟೊಮೊಟೊ ಸ್ವಲ್ಪ ಮಾಡ್ಕೊತೀನಿ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನೆನೆ ತಾನೇ ಸ್ನಾನ ಮಾಡಿದ್ದೆ ತಲೆಗೆ. ಅದು ಮೆಹಂದಿ ಹಚ್ಕೊಂಡ್ಬಿಟ್ಟು ಸ್ನಾನನೇ ಮಾಡಿರ್ಲಿಲ್ವ, ತಲೆಗೆ ಎಣ್ಣೆ ಹಚ್ಕೊಬಿಟ್ಟು ಹಂಗೆ ಮತ್ತೆ ಸ್ನಾನ ಮಾಡಿದ್ದೆ. ಅದಕ್ಕೋಸ್ಕರ ಆಯಿಲ್ ಹಚ್ಕೊಬಿಟ್ಟು ಲೇಟಾಗಿ ಮಾಡ್ಕೊಂಡೆ ಸ್ನಾನನ. ಅದು ಇಲ್ಲಾಂದ್ರೆ ಒಂಥರ ರಫ್ ಥರ ಇವಾಗ ಸಾಫ್ಟ್ ಆಗಿದೆ. ಆಯಿಲ್ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು. ಯಾವತ್ತೂ 1 2 ಅವರ್ ಆದಮೇಲೆ ಸ್ನಾನ ಮಾಡ್ಕೊಳ್ಳಿ. ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ವಾ, ಟೈಮೇ ಇಲ್ಲಾಂದರೆ ನೈಟ್ ಹಚ್ಕೊಬೇಡಿ. ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಮುಕ್ಕಾಲು ಗಂಟೆ 1 ಅವರ್ ಆದರೂ ಇರಬೇಕು, ಹೇಳ್ಬೇಕಾದ್ರೆ ಆಯಿಲ್ ತಲೆಯಲ್ಲಿ. ಇಲ್ಲಾಂದರೆ ಫುಲ್ ಕೂದಲ ರಫ್ ಆಗಿ ಹೋಗ್ಬಿಡುತ್ತೆ. ನಾನು ಅದಕ್ಕೆ ಎಣ್ಣೆ ಹಚ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡೆ. ಅಷ್ಟೊಂದು ಸರಿ ಆಯಿತು, ಸ್ನಾನ ಮಾಡಿಕೊಂಡೆ ನೋಡಿ. ಮೂಲಂಗಿ ಇದೆ, 3 ಮೂಲಂಗಿ. ಅದಕ್ಕೇ ಸಾರು ಮಾಡಿಬಿಡ್ತೀನಿ. ಯಾರಿಗೆ ಮೂಲಂಗಿ ಸಾರು ಇಷ್ಟ ಹೇಳಿ, ನನಗೆ ಮಾತ್ರ ಇಷ್ಟನೇ, ಪರವಾಗಿಲ್ಲ. ಓಕೆ ಥರ. ತುಂಬ ಇಷ್ಟ ಅಂತನಲ್ಲ, ತುಂಬ ಇಷ್ಟ ಇಲ್ಲ ಅಂತನೂ ಅಲ್ಲ. ಸೌತೆಕಾಯಿ
ಅದಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. ಅದು ಕೂಗಲಿ ಅಷ್ಟೊತ್ತಿಗೆ ಮೂಲಂಗಿ ಎಲ್ಲ ಕುಯ್ದಿಟ್ಕೊಬಿಟ್ಟು ಖಾರ ರುಬ್ಕೊಬಿಟ್ರೆ ಬೇಗ 5 ನಿಮಿಷಕ್ಕೆ, ಅರ್ಧ ಗಂಟೆ ಸಾಕು ಅಡುಗೆ ಮಾಡೋಕ್ಕೆ. ಅದಕ್ಕೊಂದು ಪ್ಲೇಟ್ ತೊಗೊಂಬಿಡಿ. ಸುಮ್ಮನೆ ಎಲ್ಲ ಕಡೆನೂ ಮೆಸ್ಸಿ ಥರ ಗಲೀಜು ಮಾಡ್ಕೊಳ್ಳೋದ್ಕಿಂತ ಒಂದು ಪ್ಲೇಟಿಗೆ ಎಲ್ಲ ಅದನ್ನು ಮಾಡ್ಕೊಂಡು ನಾವು ಸೈಡಿಗೆ ಇಟ್ಕೊಬೋದು. ಮೂಲಂಗಿ ಯಾವತ್ತೂ ಏನು ಗೊತ್ತಾ, ತೊಗೋಬೇಕಾದ್ರೆ ನಾವು ಎಳೆ ತೊಗೋಬೇಕು. ತುಂಬ ದಪ್ಪ ಇರೋ ತೊಗೋಬಾರ್ದು, ಬಲ್ತೋಗಿರುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂಚೂರು ವೈಟ್ ಇರಬಾರ್ದು, ಒಳಗಡೆ ವೈಟ್ ಕಲರ್ದು ಇರಬಾರ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಂಗೆ ತಿನ್ಬೇಕು. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಒಳ್ಳೇದು ಗೊತ್ತಾ. ಮೂಲಂಗಿ ಖಾರ ಆಗುತ್ತೆ, ಏನಾಗಲ್ಲ. ಹಸಿದೆ, ಎಷ್ಟು ಒಳ್ಳೇದು ಗೊತ್ತಾ. ಖಾರ ಆಗ್ತಿದ್ದು ಗಂಟಲು ನನಗೆ. ಅವಾ ನೋಡಿ, ಖಾರ ಆಯ್ತು ಗಂಟ್ಲು. ವಿಸಿಲ್ ಬರ್ತಾ ಐತೆ. ಎಲ್ಲ ಕುಯ್ದು ಇಟ್ಕೊಬಿಡ್ತೀನಿ ಒಂದೇ ಸಲಿಗೆ. ಅಯ್ಯೋ, ಈ ಗಂಜಿ ಸೋರ್ಬಿಟ್ರೆ ನೋಡಿ ಹೆಂಗ್ ಸೋರ್ತಾ ಇದೆ ಅಂತ. ಗಲೀಜಾಗೋಯ್ತು ಗ್ಯಾಸ್ ಎಲ್ಲ. ಅದಕ್ಕೆ ಸಣ್ಣಕ್ಕೆ ಮಾಡಿಬಿಟ್ಟೆ ಫುಲ್ಲು. ಇವಾಗ ಸಣ್ಣಕ್ಕೆ ಮಾಡಿದ್ವಿ, ಒಡ್ಸ್ಕೊಳ್ಬೇಕು. ಇವಾಗ ಒಡ್ಸ್ಕೊಂಡ್ಲೇಬೇಕು ನೋಡಿ. ಇಲ್ಲೆಲ್ಲ ಚೆಲ್ಲೋಯ್ತು, ಒಡ್ಸ್ಕೊತೀನಿ. ಅದು ವಿಸಿಲ್ ಬರಲಿ, ಆ ಕಡೆ ಸೈಡಿಗೆ ಇಟ್ಬಿಟ್ಟು ಒಡ್ಸ್ಬಿಡ್ತೀವಿ. ಅಲ್ಲಿಗೆ ಒಡ್ಸ್ಬಿಡ್ಬೇಕು, ಇಲ್ಲ ಅಂದರೆ ಏನು ಮಾಡುತ್ತೆ, ಕರ್ರಗಾಗಿ ಹೋಗ್ಬಿಡುತ್ತೆ. ಬೇಗ ಅದು ವಿಸಿಲ್ ತೆಗೆದ್ಬಿಟ್ಟು ಸಾರು ಒಗ್ಗರಣೆಗೆ ಅನ್ನಕ್ಕೆ ಇಟ್ಬಿಟ್ಟು ಮುದ್ದೆ ಮಾಡ್ತೀನಿ. ಆ ಮುದ್ದೆ ಆಗೋಷ್ಟಕ್ಕೆ ಅನ್ನ ವಿಸಿಲ್ ಬರುತ್ತೆ. ಟೊಮೊಟೊ ಹಣ್ಣು, ನೀವು ಹುಳಿ ಟೊಮೊಟೊ ಹಣ್ಣು ಹಾಕೊಂಡ್ರೆ ಚೆಂದ. ಯಾವಾಗಲೂ ಸಾಂಬಾರಿಗೆ ಹುಣ್ಸೆಹಣ್ಣು ಹಾಕೋದು ತಪ್ಪುತ್ತಷ್ಟೇ. ನಾನು ಒಂಚೂರು ಹುಣ್ಸೆಹಣ್ಣು ಬೇಕು ಅಂದರೆ ಹಾಕೊತೀನಿ, ಇಲ್ಲಾಂದರೆ ಹಾಕೊಂಡು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಟೊಮೊಟೊ ಹಣ್ಣು ಯಾವತ್ತು. ಇವಾಗಂತೂ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ಕೊಳ್ಳಿ, ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ಳಿ. ರುಬ್ಬಕ್ಕಲ್ವಾ, ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಳ್ಳೋದಷ್ಟೇ ನೋಡಿ. ಕಾಯಿ ತುರಿ ಹಾಕ್ಕೊಳ್ಳಿ ನೋಡ್ಕೊಂಡು. ಸ್ವಲ್ಪ ಸಾಂಬಾರಿಗಲ್ವಾ, ಇದೇ ಇಲ್ಲ ಕೊತ್ತಂಬರಿ ಸೊಪ್ಪೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನೋಡಿಕೊಂಡೆ ಇಲ್ಲ, ತಗೊಬರ್ಬೇಕಾಗಿತ್ತು. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಓಕೆನಾ. ನೋಡಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಓಕೆನಾ. ಇವಾಗ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಒಬ್ರೊಬ್ರು ಫುಲ್ಲು ಮಿಕ್ಸಲ್ಲಿ ಇರುತ್ತೆ, ನಂದು ಸಪ್ರೇಟ್ ಇದೆ. ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಬ್ರೊಬ್ರು ಸಾಂಬಾರು ಪುಡಿ, ಖಾರದ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಬರ್ತಾರೆ. ನನಗೇನೋ ಗೊತ್ತಿಲ್ಲ, ಅದು ಒಬ್ಬರೊಬ್ಬರು ಸೈಡಲ್ಲಿ ನೋಡಿ. ಒಂದು ಸ್ವಲ್ಪ ಸಾಂಬಾರು ಪುಡಿ, ಧನಿಯಾ ಪೌಡ್ರು ಅಂತ ಹೇಳ್ತಾರೆ ಅಷ್ಟೇ. ನೀರು ಹಾಕ್ಕೊಂಡು ರುಬ್ಕೋಬೇಕಷ್ಟೇ ಇದನ್ನು. ನೋಡಿ, ಇಷ್ಟೇ ಇದ್ದಿದ್ದು ಮೂಲಂಗಿ. ಇದಕ್ಕೆ ಒಗ್ಗರಣೆಗೆ ಹಂಚು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಇಲ್ಲಾಂದರೆ ಏನಾಗ್ಬಿಡುತ್ತೆ, ಕರ್ರಗಾಗಿ ಹೋಗ್ಬಿಡುತ್ತೆ ಎಲ್ಲ. ನೋಡಿ, ಇವಾಗ ತಾನೇ ಎಲ್ಲ ಒಡಿಸ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ರುಬ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಥರ ಎಷ್ಟು ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ. ಇವಾಗ ಒಗ್ಗರಣೆ ಹಾಕೋಣ. ಆದ್ಮೇಲೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಫುಲ್ಲು ಬ್ರೌನ್ ಆಗಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೂಲಂಗಿ ಹಾಕ್ಕೊಳ್ಳಿ. ಮೂಲಂಗಿ ತೊಳೆದಿದ್ದೀನಿ,
ತೊಳೆದಿಲ್ಲ ಅನ್ಕೋಬೇಡಿ, ಆಮೇಲೆ ವಾಶ್ ಮಾಡ್ಕೊಂಡಿದ್ದೀನಿ, ಎರ್ಕೊಬಿಟ್ಟು ವಾಶ್ ಮಾಡಿದ್ದೀನಿ. ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆಗಲಿ ಮೂಲಂಗಿ. ಸರಿ ಹಾಕೊಳ್ಳಿ. ಸಾಂಬಾರು ರೆಡಿ. ಎಷ್ಟು ಬೇಕು ನೋಡ್ಕೊಬಿಟ್ಟು ನೀವು ನೀರು ಹಾಕ್ಕೊಳ್ಳಿ. ನೋಡಿ, ನಾವು ಕುಕ್ಕರ್ ಕೂಗಿಸ್ಕೊಂಡಿದ್ವಲ್ಲ ಬೇಳೆ ಹಾಕ್ಕೊಳ್ಳೋಣ. ಇವಾಗ ಕುಕ್ಕರ್ ಕೂಗಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ಕೊಂಡ್ಬಿಟ್ಟು ನಾವು ನೀರು ಎಷ್ಟು ಬೇಕು ಅಷ್ಟು ಹಾಕೋಣ. ಮರ್ತೋಗ್ಬೇಡಿ. ಆಮೇಲೆ ಬೇಳೆ ಕೂಗಿಸ್ಕೊಂಡ್ರೆ ಬೇಳೆ ಹಾಕ್ಬಿಡ್ಬೇಕು. ಆಮೇಲೆ ನೀರು ಉಯ್ದ್ಬಿಟ್ಟಿರ ಆಮೇಲೆ ಇದರೊಳಗಡೆ ಜಾರಲ್ಲಿ ಎಸ್ಸಲ್ಲಿ ಹಿಂಗೆ ಮಾಡಿದ್ದೀನಿ ಗೊತ್ತಾ. ಎಷ್ಟೊಂದ್ಸಲಿ ಜಾರಲ್ಲಿ ನೀರನ್ನೇ ಹಿಡ್ಕೊಂಡ್ಬಿಟ್ಟು ಉಯ್ದ್ಬಿಟ್ಟಿರ್ತೀವಿ, ಕುಕ್ಕರಲ್ಲಿ ಮರ್ತೋಗ್ಬಿಟ್ಟಿರ್ತಿದೆ ಬೇಳೆನ. ಅದಕ್ಕೆ ಫಸ್ಟ್ ನಾವು ಕುಕ್ಕರಿನ ಬೇಳೆನ ಹಾಕ್ಬಿಡ್ಬೇಕು, ಮರ್ತೋಗ್ಬಾರ್ದು. ನೋಡಿ, ನೀರು ಎಷ್ಟು ಬೇಕು ಇವಾಗ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಮುದ್ದೆ ಅನ್ನ ಮಾಡ್ತೀನಲ್ಲ, ಮತ್ತು ರಾತ್ರಿ ಒಂಚೂರು ಸಾಕು, ಇಷ್ಟು ಮಾಡಿರ್ತೀನಿ, ಸಾಕಾಗುತ್ತೆ ಸಾಂಬಾರು. ಅನ್ನ ಬಿಟ್ಬಿಡ್ತೀನಿ ಹಂಗೆ ಅದೇ ಕುಕ್ಕರಲ್ಲಿ. ಬೇಳೆ ಕುದಿಸ್ಕೊಂಡಿದ್ದಲ್ಲ ಅದೇ ಕುಕ್ಕರಲ್ಲಿ ಅನ್ನ. ಉಪ್ಪು ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿದೆ ಪಿಂಗಾಣಿದು ಹಾಕಿಟ್ಕೋಬೇಕಂತ ಸಾಲ್ಟ್, ಅದಕ್ಕೋಸ್ಕರ. ಪ್ಲಾಸ್ಟಿಕ್ಕಿಗೆ ಮಾತ್ರ ಹಾಕ್ಬೇಡಿ, ಗಾಜಿಂದು ಇಲ್ಲಾಂದರೆ ಪಿಂಗಾಣಿ ಎರಡರಲ್ಲಿ ಯಾವ್ದಕ್ಕಾರ ಒಂದಕ್ಕೆ ಹಾಕಿಟ್ಕೊಳ್ಳಿ. ಗಾಜಿಂದು ಅಷ್ಟೇ ರೇಟು, ಪಿಂಗಾಣಿದು ಅಷ್ಟೇ ರೇಟ್ ಇರುತ್ತೆ. ನೋಡ್ಕೊಂಡು ತಗೊಂಡು ಇಟ್ಕೊಳ್ಳಿ, ಓಕೆನಾ. ಆಯಿತು, ಸಾಂಬಾರು ರೆಡಿ. ಸ್ವಲ್ಪ ಬೇಯಬೇಕು, ಉಪ್ಪೆಲ್ಲ ಗೊತ್ತಾಗ್ತಾ ಇಲ್ಲ. ದಪ್ಪ ಉಪ್ಪು ಹಾಕಿದ್ನಲ್ಲ, ಅದು ಕಳ್ಳಿಲ್ಲ ಇನ್ನು, ಅದಕ್ಕೆ ಅಂದರೆ ಇದನ್ನು ನೀರು ಥರ ಆಗಿಲ್ಲ. ಕಳ್ಳಿಲ್ಲ ಅಂದರೆ ನೀರು ಥರ ಆಗಿಲ್ಲ ಅಂತ. ಹೊರಡು ಗೊತ್ತೇ, ಒಬ್ರೊಬ್ರು ನಮ್ಮ ಕಡೆ ಹಿಂಗೆ ಮಾತಾಡ್ತೀವಿ, ಒಬ್ರೊಬ್ರು ಒಂಥರ ಮಾತಾಡ್ತಾರಲ್ಲ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಅನ್ನಕ್ಕೆ ಇಟ್ಬಿಡ್ತೀನಿ. ಒಂದು ಲೋಟ ಹಾಕ್ತೀನಿ ಸಾಕು, ಮುದ್ದೆ ಮಾಡ್ತೀನಲ್ಲ. 2 ಲೋಟ ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದು ಚಿಕ್ಕದೊಂದು ಲೋಟ, ದೊಡ್ಡದೊಂದು ಲೋಟ. ದೊಡ್ಡದನ್ನ ಪಲಾವ್ ಗಿಲಾವ್ ಮಾಡೋಕ್ಕೆ, ಚಿತ್ರಾನ್ನ ಮಾಡೋಕ್ಕೆ, ಚಿಕ್ಕದ ಅನ್ನ ಸಾಂಬಾರು ಮಾಡೋದು. ನೋಡಿ, ಈ ಥರ ಹಾಕಿ ಇಟ್ಕೊಬಿಟ್ರೆ ವೇಸ್ಟ್ನ ಒಂದು ಪ್ಲೇಟಿಗೆ ಸೈಡಿಗೆ, ಸುಮ್ಮನೆ ಎಲ್ಲ ಕಡೆ ಗಲೀಜೆ ಆಗಿರೋದಿಲ್ಲ. ಎಲ್ಲ ಅವಾಗಿಂದ ಅವಾಗ ಕೆಲಸ ಮಾಡ್ಕೊಬಿಡ್ಬೇಕು. ಎಲ್ಲ ಒಡ್ಸಿ ಇಟ್ಕೊಬಿಡ್ಬೇಕು. ನೋಡಿ, ಇವಾಗ ಇದು ತಗೊಂಡಿರ್ತೀವಲ್ಲ ನಾವು, ಹಂಗೆ ಒಡ್ಸ್ಕೊಂಡು ಇಟ್ಬಿಡ್ಬೇಕು. ಮತ್ತೆ ಎಣ್ಣೆ ಕೈದು ಆಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಅವಾಗ ಗಲೀಜೆ ಆಗಲ್ಲ ಸುಮ್ಮನೆ. ಅದಕ್ಕೆ ನಾನು ಎಲ್ಲ ಒಡ್ಸಿ ಕೂದಲು ಉದುರು ಬಿಡುತ್ತೆ ಅಂತ ಹೇರ್ ಕಟ್ಕೊಂಡು ಆಮೇಲೆ ಬೇಕಾದ್ರೆ ಸುಮ್ಮನೆ ಆಮೇಲೆ ಇದಾಗ್ಬಿಡುತ್ತೆ ಅಂತ. ಊಟ ಮಾಡೋದಲ್ವಾ, ಅದಕ್ಕೆ. ಅದು ಮುದ್ದೆಯಲ್ಲಿ ಅನ್ನದಲ್ಲೆಲ್ಲ ಬಂದ್ಬಿಟ್ಟು ನಂಗಂತೂ ವೈಜುಮ್ ಅಂತ ಅದಕ್ಕೆ ಕಟ್ಕೊಬಿಟ್ಟೈತಾಗಿ. ಇವಾಗ ಸಾಂಬಾರು ಕುದೀತಾ ಇದೆ, ಸಾರು ಕುದೀತಾ ಇದೆ ಚೆನ್ನಾಗಿ, ಕೊತ್ತ ಅಂತ. ವೆಜ್ ಸಾಂಬಾರು, ಆಮೇಲೆ ನಾನ್ ವೆಜ್ ಅಂದ್ಕೊಬಿಟ್ಟಿರಾ. ಮೂಲಂಗಿ ಸಾಂಬಾರು ರ್ಯಾಡಿಶ್ ಎಷ್ಟು ಚೆನ್ನಾಗಿದೆ. ಮುದ್ದೆ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿದು ಸೂಪರ್ ಆಗಿರುತ್ತೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಸಾರು ಆಯಿತು. ಇವಾಗ ಮುದ್ದೆ ಒಂದು ಮಾಡ್ಕೊಬಿಟ್ರೆ ಅಷ್ಟೇ ಕೆಲಸ ಮುಗಿಯುತ್ತೆ. ನೋಡಿ, ಎಣ್ಣೆ ಮಾಡಿಟ್ಟಿದ್ದೀನಿ ತಲೆಗೆ ಹಚ್ಕೊಳಕ್ಕೆ. ಇದಕ್ಕೆ ಬಾಕ್ಸಿಗೆಲ್ಲ ಸ್ಟೋರ್ ಮಾಡೋಣ, ಫಿಲ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅದು ಮಾಡೋಕ್ಕೆ ಟೈಮ್ ಇಲ್ಲ. ತಲೆಗೆ ಹಚ್ಕೋಬೇಕು ಯಾವಾಗಾದರೂ, ಆವಾಗ ಮಾಡಿಕ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಆಯಿಲ್ ಫುಲ್ಲು ಈರುಳ್ಳಿ, ಕರ್ಮೆ ಸೊಪ್ಪು, ಕಾಡು ನೆಲ್ಲಿಕಾಯಿ, ಆಮೇಲೆ
ಇದು ಗರ್ಕೆ, ವಿಳೆದೆಲೆ, ಇದು 5 ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸಿಲಿ ರುಬ್ಬಿಟ್ಟು ಕುದಿಸ್ಬಿಟ್ಟು ಚೆನ್ನಾಗೆ ಇಟ್ಟಿದ್ದೀನಿ ಬಟ್ಲಲ್ಲಿ. ಇದಕ್ಕೆ ಹಾಕ್ಬೇಕು, ಸ್ಟೋರ್ ಮಾಡಿ ಇಟ್ಕೋಬೇಕು ತಲೆಗೆ ಹಚ್ಕೊಳಕ್ಕೆ. ಅದಕ್ಕೆ ನೋಡೋಣ ಹಾಕ್ತೀನಿ. ಊಟ ಎಲ್ಲ ಆದಮೇಲೆ ನೋಡೋಣ, ಊಟ ಎಲ್ಲ ಆದಮೇಲೆ ಸ್ಟೋರ್ ಮಾಡಿರ್ತೀನಿ. ಮಾಡೋಣ ಅಂತ ಅಂದ್ಕೊಂಡೆ ಆಗಿಲ್ಲ ನೋಡಿ. ಒಂದು 10-15 ನಿಮಿಷ ಆಯ್ತು ಅನಿಸುತ್ತೆ ಅಡುಗೆನೇ ಮಾಡಿಬಿಟ್ಟೆ ನಾನು. ಮುದ್ದೆ ಒಂದು ಮಾಡಿಬಿಟ್ರೆ ಮುಗೀತು, ಬೇಗ ಆಗೋಯ್ತು ಎಲ್ಲದನ್ನು. ಅನ್ನ ಬಿಸಿ ಸಾರೆಲ್ಲ ಆಯಿತು. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಇವಾಗ ಸರಿಯಾಗಿದೆ. ಅದು ಉಪ್ಪೆಲ್ಲ ಕಳ್ಳಿರ್ಲಿಲ್ವಲ್ಲ, ಇವಾಗ ಹುಣ್ಸೆಣ್ಣೆಲ್ಲ ಹಾಕಿದ್ದಕ್ಕೆ ಹುಳಿ ಖಾರ ಚೆನ್ನಾಗಿದೆ. ಮುದ್ದೆಗೆ ಒಂದು ಇಟ್ಬಿಡ್ತೀನಿ. ಅದು ಲೋಟಕ್ಕೆ ಹಾಕಿಟ್ಟಿದ್ನಲ್ಲ, ಅದು ಸ್ಟೋರ್ ಇದು ಹಾಕನ ಅನ್ಕೊಂಡು ಹಂಗೆ ಬಿಟ್ಟಿದ್ದೀನಿ. ಲೋಟಕ್ಕೆ ಹಾಕಿದ್ರೆ ನನಗೆ ಉಯ್ಯಕ್ಕೆ ಸರಿಯಾಗುತ್ತೆ. ಇಲ್ಲಾಂದರೆ ಬಾಂಡ್ಲಿಲಿ ಪಾತ್ರೆಲಿದ್ದರೆ ಇದಕ್ಕೆ ಹಾಕ್ಕೊತೀನಿ ನೋಡಿ. ಇವಾಗ ಟಿಶ್ಯೂ ಪೇಪರ್ ಇಟ್ಕೊಂಡ್ಬಿಟ್ಟಿರ್ತೀನಿ ಪಕ್ಕದಲ್ಲಿ. ಆವಾಗ ಕ್ಲೀನಾಗಿ ಎಲ್ಲ ಚೆಲ್ಲೋದಿಲ್ಲ, ಒಂಚೂರು ಚೆಲ್ಲಿದ್ರೆ ಹಂಗೆ ಒರೆಸ್ಕೊಂಡ್ಬಿಡ್ತೀನಿ. ಅಲ್ಲೆಲ್ಲ ಅವಾಗ ಕೆಲಸ ಮಾಡ್ಕೊಂಬಿಟ್ರೆ ಕಮ್ಮಿ ಇರುತ್ತೆ. ಒರೆಸ್ಬಿಟ್ಟು ಕ್ಲೀನಾಗೂ ಇರುತ್ತೆ, ಸುಮ್ಮನೆ ಗಲೀಜು ಥರ ಇರಬಾರ್ದಲ್ವ, ಅದಕ್ಕೋಸ್ಕರ. ನೋಡಿ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟಿದ್ದೀನಿ. ಯಾವುದು ಇಟ್ಕೊಳ್ಳೋದು ಅವಾಗಿಂದ ಅಲ್ಲೆಲ್ಲ ತೊಳ್ಕೊಬಿಡ್ಬೇಕು. ಅದು ಮಾತ್ರ 2 ಹಾಕೋಕ್ಕೆ ಅಂತ ಸೈಡಿಗೆ ಇಟ್ಬಿಟ್ಟಿದ್ದೀನಿ, ಆಮೇಲೆ ಒಂದು ಸಲಿಗೆ ಎಲ್ಲ ಹಾಕ್ಕೊಳ್ಳೋ ಅಂತ. ನೋಡಿ ಎಲ್ಲ ಏನಿಲ್ಲ ನೋಡಿ, ಎಷ್ಟು ಗಲೀಜು. ಊಟ ಮಾಡಿ ನನಗೆ ತೊಳೆದ್ಬಿಟ್ಟು ಇಟ್ಟಿಕ್ಬಿಡ್ತೀನಿ, ಮತ್ತು ರಾತ್ರಿಗೆ ಏನಿರೋದಿಲ್ಲ ಕೆಲಸ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಸಾರು ಒಂಚೂರು ಬೇಯಬೇಕು, ಅನ್ನಕ್ಕೆ ಇಟ್ಟಿದ್ದೀನಿ. ನನ್ನ ಮಕ್ಕಳಿಬ್ಬರು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಒಂಚೂರು ಇದು ಆಲ್ಟ್ರೇಷನ್ ಮಾಡಬೇಕು, ಮಾಡೋಣ ಅಂದ್ಕೊಂಡಿದ್ದೀನಿ, ಆಮೇಲೆ ಮಾಡ್ತೀನಿ. ಅದು ಹೊಸ ಟೀ ಶರ್ಟ್ಗಳು ತೊಗೊಂಡನಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ. ಸ್ವಲ್ಪ ಇದು ಉದ್ದ ಆಗಿದೆ, ಒಂಚೂರು ಕಟ್ ಮಾಡಿ ಆಲ್ಟ್ರೇಷನ್ ಮಾಡಬೇಕು. 3 ಇಲ್ಲೇ ಇಟ್ಟಿದ್ದೀನಿ, ಅದಕ್ಕೇ ಟೀ ಶರ್ಟ್ಸ್ ಚೆನ್ನಾಗಿದೆ ಮಾತ್ರ ಟೀ ಶರ್ಟ್ಸ್, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಆಲ್ಟ್ರೇಷನ್ ಮಾಡ್ಕೊತೀನಿ. ಬಟ್ಟೆ ಎಲ್ಲ ತೊಗೊಂಡೋಗ್ತೀನಿ, ಒಣಗಿದೆ ತೊಗೊಂಡ್ರೆ ಮರ್ಚಿಡ್ಕೋಬೋದು. ಮರ್ಚಿಕ್ಬಿಟ್ರೆ ಹಂಗೆ ಟಿ ವಿ ನೋಡ್ಕೊಂಡು ಮರ್ಚಿಬಿಡ್ತೀನಿ. ಕಸ ಎಲ್ಲ ಹಾಕ್ಬಿಟ್ಟು ಡಸ್ಟ್ಬಿನ್ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಗಾಳಿ ಚೆನ್ನಾಗಿ ಬರ್ತಾಯಿದೆ, ಅದಕ್ಕೆ ತೊಳೆದಿಟ್ಬಿಡ್ತೀನಿ. ನನಗೆ ಒಂಥರ ಅನಿಸ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ಗೊತ್ತಾ, ಒಂಥರ ಇದು ನೋಡಿ. ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬರ್ತಾಯಿದೆ. ಮುದ್ದೆ ನೀರು ಇಟ್ಟಿದ್ದೀನಿ, ಮುದ್ದೆ ಮಾಡ್ಕೊಂಡು ಊಟ ಮಾಡೋದಷ್ಟೇ. ಊಟ ಮಾಡಿಸ್ಕೊಂಡು ನನ್ನ ಮಕ್ಳ ಜೊತೆ ಊಟ ಮಾಡಿ ಏನಾರ ಫಿಲಮ್ ಮಾಡ್ಕೊಂಡು ನೋಡ್ತೀನಿ. ಪಾಪ ಅವಕ್ಕೂ ಒಂಥರ ಬೇಜಾರು ಕಳೆಯುತ್ತೆ. ಮುದ್ದೆ ಕಟ್ಟೋದಷ್ಟೇ. ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತು. ಇವಾಗ ಊಟ ಮಾಡ್ತಾಯಿದ್ದೀನಿ. ನಮ್ಮನೆಯವರು ಬಂದರು, ಸರಿ ಅಂದ್ಬಿಟ್ಟು ಅದು ಮುದ್ದೆ ತಣ್ಣಗಾದರೆ ಚೆನ್ನಾಗಿರೋಲ್ಲ ತಿನ್ನೋಕೆ ಅಂದ್ಬಿಟ್ಟು ನಾನು, ಅವರು ಬಂದ್ರಲ್ಲ ಅದಕ್ಕೆ ಅವ್ರಿಗೂ ಊಟ ಇಕ್ಕೊಟ್ಬಿಟ್ಟು ನಾನು ಇಕ್ಕೊಂಬಿಟ್ಟು ನನ್ನ ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ ಇದ್ದೀನಿ. ಸರಿ ಸ್ವಲ್ಪ ಕೊಬ್ಬರಿನೇ ಇತ್ತು, ಅದಕ್ಕೆ ರವೆ ತೊಗೊಬಂದಿದ್ದೆನಲ್ಲ ಬೆಳಗ್ಗೆ, ಉಪ್ಪಿಟ್ಟು ಮಾಡಿದ್ದೆ. ಅದಕ್ಕೆ ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ದರೆ ರವೆನೂ ಇತ್ತು, ಅದಕ್ಕೆ ಸರಿ ಸ್ವಲ್ಪ ರವೆ ಉಂಡೆ ಮಾಡೋಣ, ಚೆನ್ನಾಗಿರುತ್ತೆ. ಜಾಸ್ತಿ ಮಾಡೋದು ಬೇಡ, ಸ್ವಲ್ಪ ಮಾಡ್ಕೊಡೋದು ಅಂತ ಅಂದ್ಕೊಂಡು. ಇದು ಮಾಮೂಲಿ ರವೆ, ಸಣ್ಣ ರವೆ ಬರುತ್ತಲ್ಲ, ಅದು ಸೂಜಿ ರವೆನೂ ಅಲ್ಲ, ಬನಿಸಿ ರವೆನೂ ಅಲ್ಲ, ಮಾಮೂಲಿ ಉಪ್ಪಿಟ್ಟು ರವೆ, ಸಣ್ಣ ರವೆ ಬರುತ್ತಲ್ಲ ಅದು. ಅದನ್ನು ಕ್ಲೀನಾಗಿ ಫಸ್ಟು ಹುರ್ಕೊಳ್ಳಿ. ಹುರಿದಿರೋ ರವೆನೇ ಅಂತ ಇರುತ್ತೆ, ಅದು ಸ್ವಲ್ಪ ಬರೀ ಬೆಚ್ಚಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಷ್ಟೇ. ಕ್ಲೀನಾಗಿ ಕೆಂಪಗೆ ಸಣ್ಣ ಉರಿಲಿ ಹುರ್ಕೋಬೇಕು. ಹುರ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇವಾಗ ಹಾಲು ತೊಗೊಳ್ಳಿ. ಹಾಲು ಅಂದರೆ ನೀವು ಸುಮ್ಮನೆ ಜಾಸ್ತಿ ಉಯ್ದುಬಿಟ್ಟು ಕಾಯಿಸಬಾರ್ದು, ನೋಡ್ಕೊಳ್ಳಿ. ಒಂದು ಸಣ್ಣ ಕಾಪಿ ಲೋಟದಷ್ಟು ಹಾಲು ಹಾಕ್ಕೊಂಡು ಕಾಯಿಸ್ಕೋಬೇಕು. ಯಾಕಂದರೆ ಇದಕ್ಕೆ ಹಾಲು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪನೇ ಸಾಕು. ಅದಕ್ಕೋಸ್ಕರ ಹಾಲು ಸಕ್ಕರೆ ಹಾಕ್ಕೊಂಬಿಟ್ಟು ಈ ಕಡೆ ಪಾಕ ರೆಡಿ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ. ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡ್ರೆ ಗೊತ್ತಿರ, ನಾನು ಯಾವತ್ತೂ ಬೆಲ್ಲದಲ್ಲಿ ಮಾಡಿಲ್ಲ. ರವೆ ಉಂಡೆ ಅಂದರೆ ಇದು ಸಕ್ಕರೆ ರವೆ ಇದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಕಡೆ ಸೈಡಲ್ಲಿ ಹಾಲು ಬಿಸಿ ಆಗಿದೆ. ಇವಾಗ ಕೊಬ್ಬರಿ ಸ್ವಲ್ಪ ತುರ್ಕೊಂಡಿದ್ದೆ, ಕೊಬ್ಬರಿ ಇದು ಮಾಮೂಲಿ ತುರಿದಿರ್ತಾರ, ಕೊಬ್ಬರಿ ತುರಿದಲ್ಲಿ ತುರ್ಕೋಬೇಕು. ಅದು ಯಾಕಂದರೆ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡ್ಕೊಂಡ್ರೆ ಫುಲ್ಲು ಸಣ್ಣವಾಗುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಇವಾಗ ಹಾಲು ಹಾಕ್ಕೊಂಡು ನಿಧಾನ
ನಿಧಾನಕ್ಕೆ ಕಟ್ಕೊತಾ ಇದ್ದೀನಿ. ಫುಲ್ಲು ಸುಡ್ತಾ ಇತ್ತು, ಕೈ ಒಸಿ ಸುಡ್ಲಿ ನನಗಂತೂ ಒಂದು ಸೈಡಿಗೆ ಒಂದು ಬೆರಳು ಸೈಡಿಗೆ ಹೋಗ್ಬಿಡ್ತು, ಫುಲ್ಲು ಸುಟ್ಬಿಡ್ತು. ಹಂಗೆ ಉಫ್ ಮಾಡ್ಕೊಂಡು ಬಿಸಿಲೇ ಕಟ್ಕೋಬೇಕು, ಇಲ್ಲ ಅಂದರೆ ಇದಾಗ್ಬಿಡುತ್ತೆ. ಅದಕ್ಕೆ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಒಂದು 5-6 ಉಂಡೆ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಸಕ್ಕರೆ ಜಾಸ್ತಿ ತಿನ್ನಬಾರ್ದು, ಒಳ್ಳೆಯದು ಅಲ್ಲ ಅಂದ್ಬಿಟ್ಟು ನಾನು. ಚೆನ್ನಾಗಿರುತ್ತಲ್ಲ ಉಂಡೆ, ಒಂಥರ ಫುಲ್ಲು ಜಾಸ್ತಿ ಹಾಕೋಬೇಡಿ ಹಾಲು, ಸ್ವಲ್ಪ ನೋಡ್ಕೊಂಡು ನೀವು ಹಾಲು ಹಾಕ್ಕೊಂಡು ಗಟ್ಟಿ ಇದ್ದಾಗೇ ಫುಲ್ ಬಿಸಿ ಬಿಸಿದು ಕಟ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೂಪರಾಗಿತ್ತು. ನೀವು ಬೇಕಾದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ನೋಡಿ ಸೋಸ್ಕೊತಾ ಇದ್ದೀನಿ. ಇದಕ್ಕೆ ಎಷ್ಟು ಗ್ರೀನಾಗಿದೆ ನೋಡಿ, ಫುಲ್ಲಿ ಎಲ್ಲ ಚೆನ್ನಾಗಿ ನೆಂದುಬಿಟ್ಟಿದೆ ಎಣ್ಣೆ ಮಾತ್ರ. ನೋಡಿ ಲಾಸ್ಟಿಗೆ ಹೆಂಗಿದೆ ಅಂತ, ಇದನ್ನು ಸೋಸ್ಕೋಬೇಕು. ಅದಕ್ಕೆ ನನ್ನ ಮಗಳಿಗೆ ಎಣ್ಣೆ ಹಚ್ತಾ ಇದ್ನಲ್ಲ ತಲೆಗೆ, ಅದಕ್ಕೇ ಹೆಂಗಿದೆ ನೋಡಿ. ಸೊಪ್ಪು, ಈರುಳ್ಳಿ, ಈ ಥರ ಮಾಡ್ಕೊಳ್ಳಿ, ಆಯಿಲ್ ಚೆನ್ನಾಗಿರುತ್ತೆ ಮಾತ್ರ. ಕ್ಲೀನಾಗಿ ಎಲ್ಲ ಅದನ್ನು ಒಂದು ಬಟ್ಟೆ ತಗೊಂಡು ಹಾಕೋಬೇಕಮ್ಮ. ಇದು ಬರಲ್ಲ ಅಲ್ಲ ಜಾಸ್ತಿ, ಕಡಿಮೆನೇ ಐತೆ ಒಳಗಡೆ. ಬಟ್ಟೆ ತಗೊಂಡು ಒಂದು ಅದು ಎಣ್ಣಬೇಕು. ನಿನ್ನೆ ತೋರಿಸ್ದೆ, ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಹಾಯ್, ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಅದು ನೋಡಲಿ ಹಂಗೈತೆ ಸೊಪ್ಪು, ಒಳ್ಳೆ ಇದ್ರಾಯ್ತು. ಇದು ಚಟ್ನಿ, ಗ್ರೀನ್ ಚಟ್ನಿ. ಅದು ಸ್ವಲ್ಪ ರುಬ್ಬಿರ್ತಾರೆ, ಇದು ಹಂಗಂಗೆ ಐತೆ, ಒಳ್ಳೆ ಕೇಸರಿ ಬರ್ತಾರ ಐತೆ. ಹಂಗೆ ತಾನೇ ಕಾಣಿಸ್ತಿರೋದು. ನೋಡಿ ನನ್ನ ಮಗಳಿಗೆ ಹಚ್ತಾ ಇದ್ದೀನಿ. ತಿರ್ಗು ಡಿಂಪಲ್ ಬಂತು. ಡಿಂಪಲ್ ಬರುತ್ತೆ, ತಿರ್ಗು. ಅವಳಿಗೆ ಹಚ್ಚೋಣ ಅಂದ್ಬಿಟ್ಟು ನಾನು. ಅಲ್ಲಿ ನೋಡಮ್ಮ, ಅವನು ಮನ್ಕೊಂಡವನೇ, ಎದ್ದು ಬಂದವನೇ. ಮನ್ಕೋಪ, ಮಣ್ಕಣ ಬಿಟ್ಟು ಏನು ಮಾಡ್ತವನೆ. ಕೈ ಚೆನ್ನಾಗಿ ನುಳ್ಚ್ಕೊ ಬಂದು ಬಗೆ ಮಾಡಿ ಹಚ್ಬೇಕು. ಈ ಥರ ಕ್ಲೀನಾಗಿ ಕೂದಿರಿ, ಬರೀ ಕೂದಿ ಹಚ್ಕೊಂಡ್ರೆ ಏನು ಸಿಗಲ್ಲ. ಡ್ಯಾಂಡ್ರಫ್ ಆಗಿದೆ ಇಲ್ಲಿ, ಅದಕ್ಕೆ ಮತ್ತೆ ಅವಾಗಲೇ ಹಚ್ತೀನಿ ಎಣ್ಣೆ ಅಂತ ಅಂದೆ. ಅದು ತುಂಬ ದಿವಸ ಆದರೆ ಏನಾಗುತ್ತೆ, ಇದಾಗಲ್ವಲ್ಲ ಬುಲ್ಡೆ. ಕೂದಲು ಎಷ್ಟು ಕಟ್ ಮಾಡಿದ್ಯೋ, ಅವಾಗ ಎಷ್ಟು ಉದ್ದ ಆಯ್ತು, ಅದನ್ನ ಹಂಗೆ ಬಿಟ್ಟಿದ್ರೆ ಇವಾಗ ಎಷ್ಟೇ ಬೆಳೆದಿರ್ತಿತ್ತು. ಕಟ್ ಮಾಡಿದ್ದೀನಿ. ಅವಾಗಿಂದು ಒಬ್ರು ಮಸಾಜ್ ಮಾಡೋರ್ನ ಇಟ್ಕೋಬೇಕು, ತಲೆಗೆ ಮಸಾಜ್ ಮಾಡೋರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.